ಬಾಗೇಪಲ್ಲಿ ಕೈ ಶಾಸಕ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು. ಶಾಸಕ ಸುಬ್ಬಾರೆಡ್ಡಿ ಆಯ್ಕೆ ಹೈಕೋರ್ಟ್ನಿಂದ ಅಸಿಂಧು ಯಾಕೆ? ಬಾಗೇಪಲ್ಲಿ ಕೈ ಶಾಸಕ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು. ಶಾಸಕ ಸುಬ್ಬಾರೆಡ್ಡಿ ಆಯ್ಕೆ ಹೈಕೋರ್ಟ್ನಿಂದ ಅಸಿಂಧು ಯಾಕೆ? ಚುನಾವಣೆಯ ಅಫಿಡವಿಟ್ನಲ್ಲಿ ಸುಳ್ಳು ಮಾಹಿತಿ ನೀಡಿದ್ರ? ಎಲೆಕ್ಷನ್ ಕಮಿಷನ್ಗೆ ಸುಳ್ಳು ಮಾಹಿತಿ ನೀಡಿದ್ದಾಗಿ ಆರೋಪ. 2023ರ ವಿಧಾನಸಭಾ ಚುನಾವಣೆ ವೇಳೆ ಸುಳ್ಳು ಮಾಹಿತಿ ಆರೋಪ. ಆಸ್ತಿ ವಿವರಗಳನ್ನು ಮುಚ್ಚಿಟ್ಟು ಅಫಿಡವಿಟ್ ಸಲ್ಲಿಸಿದ್ದಾಗಿ ದೂರು. ತೆರಿಗೆ ಪಾವತಿ ಬಾಕಿ ವಿವರ ಮುಚ್ಚಿಟ್ಟಿದ್ದಾಗಿ ಆರೋಪ. ಸುಳ್ಳು ಮಾಹಿತಿ ನೀಡಿದ್ದಾರೆಂದು ಅಸಿಂಧುಗೊಳಿಸುವಂತೆ ಅರ್ಜಿ. ಹೈಕೋರ್ಟ್ಗೆ ಬಿಜೆಪಿ ಪರಾಜಿತ ಅಭ್ಯರ್ಥಿ ಮುನಿರಾಜು ಅರ್ಜಿಯನ್ನ ಸಲ್ಲಿಸಿದ್ರು. ಬಾಗೇಪಲ್ಲಿ ಕೈ ಶಾಸಕ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು. ಹೈಕೋರ್ಟ್ ಆದೇಶವನ್ನ ಹೊರಡಿಸಿರುವಂತದ್ದು. ಈ ಬಗ್ಗೆ ಚುನಾವಣೆ ಆಯೋಗಕ್ಕೂ ಸಹಿತ ನೋಟಿಸ್ ಅನ್ನ ಕಳಿಸಲಾಗುತ್ತೆ ಅನ್ನುವಂತ ಮಾಹಿತಿ ಇದೆ. ಚುನಾವಣೆಗೆ ಅಫಿಡವಿಟ್ ಏನ್ ಸಲ್ಲಿಸಿದ್ದಾರೆ, ಅಲ್ಲಿ ಆಸ್ತಿಗಳ ವಿವರದಲ್ಲಿ ಸುಳ್ಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. 2023ರ ವಿಧಾನಸಭಾ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ತಿ ವಿವರಗಳನ್ನ ಮುಚ್ಚಿಟ್ಟು ಅಫಿಡವಿಟ್ ಸಲ್ಲಿಕೆ ಆಗಿದೆ. ತೆರಿಗೆ ಪಾವತಿ ಬಾಕಿ ಇರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೀಗೆ ಇದೀಗ ಸುಬ್ಬಾರೆಡ್ಡಿ ಅಸಿಂಧು ಅನ್ನುವಂಥ ಆದೇಶವನ್ನ ಹೈಕೋರ್ಟ್ ಹೊರಡಿಸಿರುವಂಥದ್ದು. ಬಾಗೇಪಲ್ಲಿ ಕೈ ಶಾಸಕ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು. ಇದೀಗ ಕಾಂಗ್ರೆಸ್ ಅಲ್ಲಿ ಇದು ಮುಖಭಂಗಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಮುನಿರಾಜು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇವರು ತಮ್ಮ ಆಸ್ತಿಯ ವಿವರವನ್ನ ಮುಚ್ಚಿಟ್ಟು ಇನ್ನು ತೆರಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಸಹಿತ ಇಲ್ಲಿ ಐಟಿ ದಾಳಿ ನಡೆದಿತ್ತು ಸುಬ್ಬಾರೆಡ್ಡಿಯ ಮೇಲೆ, ಇಡಿ ದಾಳಿ ನಡೆದಿತ್ತು ಸುಬ್ಬಾರೆಡ್ಡಿಯ ಮೇಲೆ. ಸೊ ಅದಾದ ಬಳಿಕ ಎಲೆಕ್ಷನ್ ಅಲ್ಲಿ 2023ರ ಎಲೆಕ್ಷನ್ ಅಲ್ಲಿ ಸಹಿತ ಪಾರ್ಟಿಸಿಪೇಟ್ ಮಾಡ್ತಾರೆ, ಅಲ್ಲಿ ಗೆಲುವನ್ನು ಸಾಧಿಸ್ಕೊಳ್ತಾರೆ. ಆದ್ರೆ ಮುನಿರಾಜು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಅಂದ್ರೆ ಇವರು ಸುಳ್ಳು ದಾಖಲೆಗಳನ್ನ ಕೊಟ್ಟು ಆಸ್ತಿಯ ವಿವರಗಳನ್ನ ಮುಚ್ಚಿಟ್ಟು ಎಲೆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅನ್ನುವಂತ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಇದೀಗ ಆ ಒಂದು ಹೈಕೋರ್ಟ್ನ ಆದೇಶ ಬಂದಿರುವಂತದ್ದು. ಬಾಗೇಪಲ್ಲಿಯ ಕೈ ಶಾಸಕರಾದಂಥ ಸುಬ್ಬಾರೆಡ್ಡಿ ಆಯ್ಕೆ ಏನಿದೆ ಇದು ಅಸಿಂಧು ಆಗಿದೆ. ಸೊ ಇದ್ರ ಬಗ್ಗೆ ಇದೀಗ ಚುನಾವಣೆ ಆಯೋಗಕ್ಕೂ ಸಹಿತ ನೋಟಿಸ್ ಅನ್ನ ಕಳಿಸಲಾಗುತ್ತೆ ಹೈಕೋರ್ಟ್ ವಿಚಾರದಲ್ಲಿ. ಒಂದು ವೇಳೆ ಏನಾದ್ರೂ ಸುಬ್ಬಾರೆಡ್ಡಿ ಇದಕ್ಕೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿಲ್ಲ ಅಂತ ಅಂದಾಗ ಮರು ಚುನಾವಣೆ ನಡೆಯುತ್ತೆ. ಅಂದ್ರೆ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳ ನಡುವೆ ಮರು ಚುನಾವಣೆ ನಡೆಯುವಂತಹ ಸಾಧ್ಯತೆಗಳಿರುವಂತದ್ದು. ಸೊ ಹೀಗಾಗಿ ಸದ್ಯಕ್ಕೆ ಮಾತ್ರ ಮುಖಭಂಗವಾಗಿರುವಂತದ್ದು ಕಾಂಗ್ರೆಸ್ಗೆ. ಹೀಗಾಗಿ ಬಿಜೆಪಿ ಸಹಿತ ಸತತವಾದಂತಹ ಟೀಕೆಗಳನ್ನ ಮುಂದುವರಿಸಿರುವಂತದ್ದು. ಓಟ್ ಚೋರಿ ಅಂತ ಮಾತಾಡ್ತಾರಲ್ಲ, ಯಾರು ಓಟ್ ಚೋರಿ ಮಾಡಿದ್ದಾರೆ, ಹೈಕೋರ್ಟ್ ಈಗ ನಿಮಗೊಂದು ಕನ್ನಡಿಯನ್ನ ತೋರಿಸಿದೆ ನೋಡಿ ಅಂತ ಬಿಜೆಪಿ ಪಕ್ಷಗಳಿಂದ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಟೀಕೆಗಳನ್ನ ಮಾಡ್ತಾ ಇದ್ದಾರೆ. ಶಾಸಕ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು. ಹಾಗಾದ್ರೆ ಮುಂದೇನು? ಮರು ಚುನಾವಣೆಯೋ ಕಾನೂನು ಹೋರಾಟವೋ? ಆದೇಶಕ್ಕೆ ತಡೆ ನೀಡುವಂತೆ ಸುಬ್ಬಾರೆಡ್ಡಿ ಪರ ವಕೀಲರ ಮನವಿ. ಹೈಕೋರ್ಟ್ನಿಂದ ಸುಬ್ಬಾರೆಡ್ಡಿ ಪರ ವಕೀಲರ ಮನವಿ ತಿರಸ್ಕಾರ. ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಾರ ಸುಬ್ಬಾರೆಡ್ಡಿ. ಸುಪ್ರೀಂ ತಡೆ ನೀಡಿದ್ರೆ ಶಾಸಕರಾಗಿ ಮುಂದುವರಿಕೆ. ನಿರಾಕರಿಸಿದ್ರೆ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಮರು ಚುನಾವಣೆ ಫಿಕ್ಸ್ ಆಗುತ್ತೆ. ಶಾಸಕ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮರು ಚುನಾವಣೆ ನಡೆಯುತ್ತಾ ಅಥವಾ ಕಾನೂನು ಹೋರಾಟಕ್ಕೆ ಮುಂದಾಗ್ತಾರಾ ಸುಬ್ಬಾರೆಡ್ಡಿ? ಆದೇಶಕ್ಕೆ ತಡೆ ನೀಡುವಂತೆ ಸುಬ್ಬಾರೆಡ್ಡಿ ಪರ ವಕೀಲ ಮನವಿಯನ್ನ ಸಲ್ಲಿಸಿದ್ರು. ಆದ್ರೆ ಹೈಕೋರ್ಟ್ನಿಂದ ಸುಬ್ಬಾರೆಡ್ಡಿ ಪರ ವಕೀಲರ ಮನವಿಗೆ ತಿರಸ್ಕಾರ ಬಂದಿದೆ. ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಾರ ಸುಬ್ಬಾರೆಡ್ಡಿ. ಸುಪ್ರೀಂ ತಡೆ ನೀಡಿದ್ರೆ ಮಾತ್ರ ಶಾಸಕರಾಗಿ ಮುಂದುವರಿತಾರೆ, ಇಲ್ಲ ಅಂದ್ರೆ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಮರು ಚುನಾವಣೆ ಫಿಕ್ಸ್ ಆಗುತ್ತೆ. ಇದೀಗ ಶಾಸಕ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಮುಂದೆ ಸುಬ್ಬಾರೆಡ್ಡಿ ಅವರ ಕಾನೂನು ಹೋರಾಟವನ್ನ ತೆಗೆದುಕೊಳ್ತಾರ? ಒಂದು ವೇಳೆ ಕಾನೂನಾತ್ಮಕ ಹೋರಾಟವನ್ನ ನಡೆಸಿದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತ ಚಾನ್ಸಸ್ಗಳಿದಾವೆ.
ಸುಪ್ರೀಂ ಕೋರ್ಟ್ ಮೊರೆ ಹೋದ್ರೆ ಶಾಸಕರಾಗಿ ಮುಂದುವರಿತಾರೆ. ಒಂದ್ ವೇಳೆ ಇವ್ರು ಯಾವುದೇ ತರದಂತ ಆಕ್ಷನ್ಸ್ಗಳನ್ನ ತೆಗೆದುಕೊಂಡಿಲ್ಲ ಅಂತ ಅಂದಾಗ ಇದೀಗ ಚುನಾವಣೆ ಆಯೋಗಕ್ಕೆ ಆದೇಶ ಅಲ್ಲಿ ಹೋದ ಮೇಲೆ ಚುನಾವಣೆ ಆಯೋಗದಿಂದ ಇವರು ಶಾಸಕ ಸ್ಥಾನದಿಂದ ಕೆಳಗಿಳಿತಾರೆ. ಮರು ಚುನಾವಣೆ ನಡೆಯುವಂತ ಸಾಧ್ಯತೆಗಳು ಬಾಗೇಪಲ್ಲಿ ಕ್ಷೇತ್ರಕ್ಕೆ ಇರುವಂತದ್ದು. ಸೊ ಸದ್ಯಕ್ಕೆ ಈ ಒಂದು ವಿಚಾರ ಏನಿದೆ ಕಾಂಗ್ರೆಸ್ಗೆ ಮುಖಭಂಗ ಒಂದ್ ಕಡೆ ಆದ್ರೆ, ಯಾಕಂದ್ರೆ ಈ ಮುನಿರಾಜು ಅವರು ಇದನ್ನ ಒಂದು ಇದನ್ನ ಒಂದು ತಗಾದೆನ ತೆಗೆದುಕೊಂಡು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸ್ತಾರೆ. ಇವರು ಸುಳ್ಳು ದಾಖಲೆಯನ್ನ ಕೊಟ್ಟು, ಸುಳ್ಳು ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು, ಅದ್ರ ಜೊತೆಗೆ ಆಸ್ತಿ ವಿವರಗಳನ್ನ ಸರಿಯಾದ ರೀತಿಯಲ್ಲಿ ಕೊಟ್ಟಿಲ್ಲ. ಹಾಗಾಗಿ ಇವರು ಅಲ್ಲಿ ಶಾಸಕರಾಗಿ ಹೊರೆಯೋದಕ್ಕೆ, ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇವರು ಅರ್ಹರಿಲ್ಲ ಅನ್ನುವಂತ ಒಂದಿಷ್ಟು ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಇದೀಗ ಆ ಅರ್ಜಿ 2023ರ ವಿಧಾನಸಭಾ ಅರ್ಜಿ ಇದೀಗ 2026ರಲ್ಲಿ ಇದೀಗ ಆ ಒಂದು ಅರ್ಜಿಯಲ್ಲಿ ಅಸಿಂಧು ಅನ್ನುವಂಥದ್ದನ್ನ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಸೊ ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದೆ ಕಾನೂನು ಹೋರಾಟವನ್ನ ತೆಗೆದುಕೊಳ್ತಾರಾ ಸುಬ್ಬಾರೆಡ್ಡಿ? ಒಂದ್ ವೇಳೆ ತೆಗೆದುಕೊಂಡಿಲ್ಲ ಅಂತ ಅಂದ್ರೆ ಬಾಗೇಪಲ್ಲಿ ಶಾಸಕರಾಗಿ ಕೆಳಗಿಳಿತಾರೆ. ನಂತರ ಬಾಗೇಪಲ್ಲಿಗೆ ಮರು ಚುನಾವಣೆ ನಡೆಯೋದು ಖಂಡಿತವಾಗುತ್ತೆ.